ಅಲ್ಲ, ಅದು ಬೇಕಿದ್ರೆ ಗೃಹ ಸಚಿವರಲ್ಲಿ ಮನವಿ ಮಾಡಿ, ನಮ್ಮ ADGP ಮತ್ತೆ IG ಅವರಲ್ಲಿ ಮನವಿ ಮಾಡಿ ಬೇಡ ಅದನ್ನ ಅಂತ ನಾನು ಅದು ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲ ಇಲ್ಲ, ಎಲ್ಲಾ ಜಿಲ್ಲೆಯವ್ರನ್ನು ಬಂದೋಬಸ್ತ್ ತಗೊಂತಾರೆ. ಈ ತರ ಏನಾದ್ರು ನ್ಯೂನತೆಗಳಿದೆ ಅದ ಚರ್ಚಿಸಿ ಕ್ರಮ ತಗೊಳ್ಳೋ ಕೆಲಸವನ್ನು. ಹೌದು. ಆಮೇಲೆ ನಾನು ಸಹ ಅಲ್ಲಲ್ಲ, ಈಗ ಹೊಳೆನರಸೀಪುರದಲ್ಲ, ನಮ್ಮ ಡಿವಿಷನ್ ಅಲ್ಲೇ, ಹೊಳೆನರಸೀಪುರ ಸಬ್ ಡಿವಿಷನ್ ಅಲ್ಲೇ ಸುಮಾರು ರೈಡ್ ಮಾಡಿದ್ದಾರೆ, ಸುಮಾರು ಸೀಸ್ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ವಾ ಅರ್ಥ. ಆಮೇಲೆ ಇನ್ನೊಂದು ಆ ಕಡೆ ಸೈಲೆಂಟ್ ಆಗಿರೋ ಕೇಳಿ ಅವ್ರಿಗೆ. ಇಲ್ಲ, ರಿಕವರ್ ಮಾಡ್ತಾ ಇದ್ದಾರೆ 100% ಶೇಕಡ 70-80% ರಿಕವರ್ ಅಂತೂ ಮಾಡ್ತಿದ್ದಾರೆ. ಮತ್ತೆ ಟ್ರೇಸಿಂಗ್ 100% ಮಾಡ್ತಾ ಇದ್ದಾರೆ. ಯಾವುದೇ ಕ್ರೈಮ್ಸ್ ಅಲ್ಲಿ ಆಗಿರ್ಬೋದು, ಅದು ಥೆಫ್ಟ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಬೇರೆ ಇಲಿಗಲ್ ಆಕ್ಟಿವಿಟೀಸ್ ಟ್ರೇಸ್ ಅಂತೂ 100% ಆಗ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರ ಹೇಳ್ತಿರೋದ್ರಿಂದ ಡ್ರಗ್ಸ್ ವಿಷಯದಲ್ಲಿ ಖಂಡಿತವಾಗಿ ನಾವು ಇನ್ನೂ ಚುರುಕಾಗಬೇಕು. ಡ್ರಗ್ಸ್ ಮತ್ತೆ ಈ ಮಟಕ ದಂಧೆಯಲ್ಲಿ ಅದನ್ನ ಚುರುಕು ಮಾಡುವಂತ ಕೆಲಸ 100% ಮಾಡ್ತೀನಿ. ನಾನು ಸಹ ಮಾಧ್ಯಮದಲ್ಲಿ ಮನವಿಯನ್ನ ಮಾಡ್ತೀನಿ ಸಾರ್ವಜನಿಕರಿಗೆ, ದಯಮಾಡಿ ಜಿಲ್ಲಾ ಪೊಲೀಸಿನ ಸಹಾಯವಾಣಿ ಇರ್ತದೆ, ಜಿಲ್ಲಾ ನಮ್ಮ ಅಧಿಕಾರಿಗಳದ್ದು ಸಹಾಯವಾಣಿ ಇರ್ತದೆ, ನಂದು ವೈಯಕ್ತಿಕ ನಂಬರ್ಗಾಗಿರ್ಬೋದು, ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಮಾಧ್ಯಮ ಮುಖಾಂತರ. ನಮಗೆ ಮಾಹಿತಿ ಕೊಡಿ, 100% ನಾವು ಅದನ್ನ ಹಿಡಿಯುವಂತ ಮತ್ತೆ ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲ, ನಾನದು ರೈಲ್ವೆ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ. ಮೊನ್ನೆ ನಾನು ರೈಲ್ವೆ ಸ್ಟೇಷನ್ ವಿಸಿಟ್ ಹೋದಾಗಲೇ ರೈಲ್ವೆ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ಕಟ್ಟುನಿಟ್ಟಲ್ಲಿ ನೀವು ಚೆಕ್ ಮಾಡಬೇಕು ಅಂತ. ಅದೇ ರೀತಿ ನಾನು ಈಗ ನಮ್ಮ ಅರಸೀಕೆರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಎಲ್ಲಿ ಜನಜಂಗುಳಿ ಜಾಸ್ತಿ ಇರುವಂಥ ರೈಲ್ವೆ ಸ್ಟೇಷನ್ಸ್, ಹೊಳೆನರಸೀಪುರ ಆಗಿರ್ಬೋದು, ಹಾಸನ್ನು ಮತ್ತು ಕಡೂರು, ಇಂಥ ಭಾಗದಲ್ಲಿ ಆದಷ್ಟು ರ್ಯಾಂಡಮ್ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಮಾಡ್ತಾ ಇದ್ದಾರೆ. ನೀವೆಲ್ಲ ನಮಗೆ ಕೈ ಜೋಡಿಸ್ಬೇಕು. ನೀವು ಎಲ್ಲೆಲ್ಲಿ ಇಂಥದ್ದು ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿದೆ, ಅದನ್ನ ನಮಗೆ ಮಾಹಿತಿ ಕೊಡಬೇಕು. ನಾನು ಮನವಿಯನ್ನ ಮಾಡ್ತೀನಿ. ನಮಗೂ ಕೊಡಿ. ಪೊಲೀಸ್ನವ್ರ ಮೇಲೆ ಭಯ, ಅವರನ್ನೇ ಹೋಗಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಎಲ್ಲಿದೆ ಸರ್? ಆದ್ರೆ ಯಾರು ಹೆದರ್ತಾ ಇದಾರೆ? ಯಾಕೆ ಹೀಗಾಯ್ತು? ಯಾರು ಮಾಹಿತಿ ಕೊಡ್ತಾರೆ ಅವ್ರನ್ನೇ ಹೇಳ್ತಾರೆ. ಅವರು ಪೊಲೀಸರು ಇರ್ತವ್ರೆ ಮಾಹಿತಿ ಕೊಟ್ಟರು ಅಂತ ಬರ್ತಾರೆ ಸರ್. ಅವರು ನೀವು ಯಾರು, ಎಲ್ಲಿಂದ, ನಾವ್ ಹೆಂಗ್ ಹೇಳಲ್ಲ. ಪೊಲೀಸರು ಮಾಹಿತಿ ಕೊಟ್ಟಾಗ ಯಾರು ಧೈರ್ಯದಿಂದ ಕೇಸ್ ಆಗುತ್ತೆ, ಟ್ರೇಸ್ ಮಾಡ್ತಾರಂತೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ಕಳ್ಳರಿಗಾಗ್ಲಿ ಆತರ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋದಾಗ್ಲಿ ಸರಾಸರಿಯಾಗಿ ಕೆಲಸ ಮಾಡದಾಗ್ಲಿ ಯಾರೋ ಟೀಕೆ ಮಾಡ್ತಾರಂತ ಬೇರೆ ಕಾರಣಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಒಪ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕು. ಪೊಲೀಸ್ ವ್ಯವಸ್ಥೆಗಳನ್ನ ಅಲ್ಲ, ನಾನು ಹೇಳಿದಲ್ಲ, ಎಲ್ಲ ಪೊಲೀಸ್ ವ್ಯವಸ್ಥೆ ಸರಿ ಇದೆ ಅಂತ ನಾನು ಹೇಳ್ತಿಲ್ಲ. ನಾನು ಒಪ್ಕೊಂತೀನಿ. ನಮ್ಮ ಮೊದಲನೇದಾಗಿ ಇವರೇ ಮಾತಾಡಿದ್ದು ಯಾವುದು ಟ್ರಾಫಿಕ್ ವಿಷಯದಲ್ಲಿ ಮತ್ತೆ ಈ ಡ್ರಗ್ಸ್ ವಿಷಯದಲ್ಲಿ. ಮೊದಲನೇದಾಗಿ ಜಿಲ್ಲೆಯಲ್ಲಿ ಏನಾದ್ರು ಡ್ರಗ್ಸ್ ವಿಷಯ ಧ್ವನಿ ಎತ್ತಿದ್ದು ಅಂದ್ರೆ ಮಾಧ್ಯಮದವರು. ಅದಾದ್ಮೇಲೆ ನಾನೇ ಧ್ವನಿ ಎತ್ತಿದ್ದು ದಿಶಾ ಸಭೆಯಲ್ಲಿ. ನಾನು ಮೊದಲೇ ದಿಶಾ ಸಭೆಯಲ್ಲಿ ಮೊದಲೇ ಅಜೆಂಡಾ ತಗೊಂಡಿದ್ದೆ ನಾನು ಡ್ರಗ್ಸ್ ವಿಷಯದಲ್ಲಿ. ಯಾಕಂದ್ರೆ ಕಣ್ಣಾರೆ ನನ್ನ ಫ್ರೆಂಡ್ಸ್ನೇ ಡ್ರಗ್ಸ್ ವಿಷಯದಲ್ಲಿ ಅವ್ರು ಆಗಿರೋಂಥ ದುರ್ಘಟನೆ, ನನ್ನ ಫ್ರೆಂಡ್ಸ್ನ ನಾನು ಕಳ್ಕೊಂಡಿದ್ದೀನಿ. ಅವ್ರ ಮನೇಲಿ ಇವತ್ತಿನವರೆಗೂ ಅನುಭವಿಸಿರೋದ ನಾನು ವೈಯಕ್ತಿಕವಾಗಿ ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಪೊಲೀಸರು ನಿಮ್ಮ ಕ್ರಮ ತಗೊಳ್ಳುವ, ನನ್ನ ಗಮನಕ್ಕೆ ತಗೊಂಬನ್ನಿ. ಅವ್ರು ತಗೊಳ್ದೋದೇ ಗೊತ್ತು ನಾನು ಏನು ಮಾಡಬೇಕು ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.